A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಶ್ರೀ ಸಮರ್ಥ ಸದ್ಗುರು ಸಂಗನ ಬಸವೇಶ್ವರರ 2026ನೇ ಸಾಲಿನ ಜಾತ್ರಾ ಮಹೋತ್ಸವದ ಅಂಗವಾಗಿ ಪೂರ್ವಭಾವಿ ಸಭೆಯನ್ನ ಕರೆಯಲಾಯಿತು. ಈ ಸಂದರ್ಭದಲ್ಲಿ ಪುರಾಣ ಪ್ರಾರಂಭೋತ್ಸವದ ದಿನಾಂಕ 25/2/2026ರಂದು ಪ್ರಾರಂಭಗೊಂಡು 13/3/2026ರವರೆಗೆ ಸಾಯಂಕಾಲ 7 ಗಂಟೆಗೆ ಪುರಾಣ ಮುಕ್ತಾಯಗೊಳ್ಳುತ್ತದೆ. ಅದೇ ರೀತಿ 13/3/2026ರಂದು ಜಾತ್ರಾ ಮಹೋತ್ಸವ ನಡೆಯಲಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಆರೋಢ ಮಠದ ಪೀಠಾಧಿಪತಿ ಶ್ರೀ ನಿತ್ಯಾನಂದ ಶಿವಯೋಗಿಗಳು ಮಾತನಾಡಿದರು. ಅದೇ ರೀತಿ ಅಮೀರಂಜನ್ ಮುಜಾವರ್ ಹಾಗೂ ಡಾಕ್ಟರ್ ಮಹಾಂತೇಶ ಹಿರೇಮಠ್ ಮತ್ತು ವಿಶ್ವನಾಥ ಜೋಗೂರ್ ಅವರು ಕೂಡ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಾತನಾಡಿದರು. ಈ ಸಭೆಯಲ್ಲಿ ಊರಿನ ಎಲ್ಲ ಗಣ್ಯರು, ಯುವಕರು ಉಪಸ್ಥಿತರಿದ್ದರು. ವರದಿಗಾರರು ವಶೀಂ ಗೋಗಿ, A9 ನ್ಯೂಸ್, ವಿಜಯಪುರ. ಅನುಕೂಲ ಆಗತ್ತದ ಮತ್ತು ಅದಕ್ಕೆ ಹಿರಿಯರು ಮಾಡ್ತಾರಲ್ಲ ಮನೆಯನ್ನು ಬಡಿದು ಹೋಗ್ಲತ್ತ ಹೊರಗಿನ ಕಾಲದ ಬಂದಿಲ್ಲತ್ತ ನಾವು ಇಲ್ಲ ಎಲ್ಲ ಕೂತವ್ರು ನಾವು ಕೊಡ್ಬೇಕು ಹೊರಗಿನವ್ರು ಯಾರು ನಮ್ಮಲ್ಲಿ ಇರೋಲ್ಲ ಬೇಕಾಗಿಲ್ಲ. ನಾವು ಕಾಯಕ್ಕೆ ನಾವೇ ಉಳಿಬೇಕಲ್ಲ, ಬೀಗ್ರೆ ಉಳಿಬೇಕಲ್ಲ. ಹೊರಗೆ ಏಸುಗಳು ಹಿಡ್ಕೊಂಡ್ಬಂದವ್ರು ಮತ್ತೆ ಒಂದು ತಾಸಿನ ತಗೋರಿ. ನಾವು ರಾಮಪುರದಲ್ಲಿ ಜಾತ್ರೆ ಮಾಡೋರು ನಾವೇ ಮಾಡೋರು. ಅದಕ್ಕೆ ಅವ್ರಿಗೆ ಹೇಳೋದು ಬೇಡ, ಕೇಳೋದು ಬೇಡ. ನಮ್ಗೆ ಯಾವ ಕೆಲಸ ಮಾಡಿಕೊಂಡು ಬರ್ತದ, ನಮ್ಗೆ ಯಾವ್ಯಾವ ಕೆಲಸ ನಿಂತದ ಆ ಕೆಲಸ ಎಲ್ಲರೂ ಕೂಡಿ ಮಾಡಿ ಜಾತ್ರೆ ಹೊರಟು ಮಾಡము. ಹೊಸ ಮಂದಿ ಕೈ ಕಲಿತಂದ್ರೆ ಜಾತ್ರೆ ಮಾಡ್ಲಿಕ್ಕೆ ರುಚಿನೂ ಆಗೋದಿಲ್ಲ, ಆಯಾಸನೂ ಆಗೋದಿಲ್ಲ, ಎಲ್ಲ ಸಾಧ್ಯ ಆಗ್ತದೆ. ಈಗ ನಮ್ಮ ಜಾತ್ರೆ ಕೆಲವೊಂದು ಜಾತ್ರೆ ಒಳಗೆ ಅವ್ರು ಪಟ್ಟಾಗೆ ಮಾಡ್ತಾರೆ, ಭಕ್ತರು ಪಟ್ಟಾಗೆ ಮಾಡ್ತಾರೆ. ಏನು ಬಿಡೋರು ಇಲ್ಲ, ಕಾಡೋರು ಇಲ್ಲ, ಏನಿಲ್ಲ, ಮಾಡೋದ ನೋಡೋದ ಹೋಗೋದ. ಅದಕ್ಕೆ ಎಲ್ಲ ಸಜ್ಜದ ನಾವು ಮಾಡಿದಾಗ ಎಲ್ಲ ಮೇಲಾಗಿ ಮಠ ನಾವು ಭಾವ ಭಾಳ ಸೂಕ್ಷ್ಮ ನಾವು ಹಾಕ್ತೀವಿ. ನಾವು ಹೋಗಿ ಮಾಡ್ಕೊಂಡು ಹೋಗಿ ಏನು ಕೊಡುಗೆ ಕೊಡ್ತೇವಪ್ಪ, ನಮ್ಮ ಮನಸ್ಸಿಗೆ ಸಮಾಧಾನ ಬೇಕು. ಮಾಡೋದು ಸಂಸ್ಕಾರಕ್ಕೆ ನಾವು ತಯಾರಿ ಆಗ್ತದೆ. ಆ ಸೀರಿಯಸ್ ಆಗಿ ಹೇಳೋದು ತಿಳಿಸ್ತಾರೆ. ಎಷ್ಟು ದಿನ ಬರೋದು ಸುಮ್ಮನೆ ಮಹಾರಾಜರ ಕಡೆ ಆಗಲಂತವ್ರು, ಮಾತುಗಾಟರ ಕಡೆ ಆಗಲು ಏನು ಉಪಯೋಗ ಬರೋದು? ಕೂಡ ಸಾಕಷ್ಟು ವಿಚಾರಣೆಯಿಂದ ಅಚ್ಚುಕಟ್ಟಾಗಿ ಯಾವುದೇ ತೊಂದರೆ ಮಾಡಿದ್ದೀವಿ. ಈ ವರ್ಷ ಕೂಡ ಬೇಸಿಗೆ ಇರ್ತದ, ಅದಕ್ಕೆ ಈ ವರ್ಷ ಕೂಡ ಅದೇ ರೀತಿ ನಾವು ಅದನ್ನು ಕೂಡಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಒಂದು ಮಾದರಿ ಜಾತಿಯಾಗಿ ನಾವು ಮಾಡಬೇಕಾಗಿದೆ. ಯಾಕಪ್ಪ ಅಂದ್ರೆ ವಿದ್ಯುತ್ ನಮಗೆ ಸಂಸ್ಕಾರ ನಮ್ಮವ್ರಿಗೆ ಏನು ಇರೋದ ನಮ್ಮೆಲ್ಲರೂ ವಿದ್ಯುತ್ ಪೀಳಿಗೆ ನಮಗೆ ಹೋಗೋದು ಏನೋ ನಮ್ಮ ಆಸ್ತಿ ಜೊತೆ ಸಂಸ್ಕಾರ ಬಿಟ್ಟು ಹೋಗ್ಬೇಕು. ಯಾಕಂದ್ರೆ ನಾವು ಇಂಥ ಜಾತಿಗಳು ಇಂಥ ಒಂದು ಮತ ಮನೆಗೆ ಆಗಲಿ ಎಲ್ಲ ನಾವು ಕರ್ಕೊಂಡ್ಬಂದು ಮಕ್ಕಳಿಗೆ ಅವ್ರು ಗೊತ್ತಾಗ್ತದೆ. ನಾವು ಕರ್ಕೊಂಡ್ಬಂದಾಗ ನಮಗೆ ಇದು ಮುಗಿಸ್ಬಿಡ್ತದೆ. ಒಂದಿನ ಅಂದಾಗ ನಾವು ಹೇಳೋದು ತೋರಿಸಿ ಈಗ ಬೇರೆ ದೇಶದ್ದು ಈಗ ಅಜ್ಜೆ ಇದ್ರು ಈ ಕಾರ್ಯಕ್ರಮ ಮಾಡ್ತಾರೆ, ಅದು ವಿಚಿತ್ರ ಮುಖಾಂತರ ತೋರ್ಸ್ಬೇಕಾಗ್ತದೆ. ಅವ್ರು ಪೂರ ಬಂದು ತೋರಿಸಿ ಮಾಡ್ತಾರೆ. ಅದೇನು ನಿಮಗೆ ಏನಿದ್ರೆ ಪತ್ರಗಳನ್ನು ಕೂಡ ಅವ್ರು ತಾವು ಚಿಕಿತ್ಸಾಲಯ ಮತ್ತು BEd ಒಳಗೆ ಇರ್ತಾರೆ. ಅಲ್ಲಿ ಉಚಿತವಾಗಿ ಎಷ್ಟು ಸಾಧ್ಯ ಎಲ್ಲ ಅವ್ರು ಹೆಲ್ಪ್ ಮಾಡ್ತಾರೆ. ಈಗ ನಮಗೆ ECG ಚೇಂಜ್ ಬಂದಿದ್ದು ಒಂದು ಇಕೋ ಅಂತ ಮಾಡ್ತಾರೆ. ಈಗ ಗಟ್ಟಿಗೆ ಅಡ್ಜಸ್ಟ್ ಮಾಡ್ತಾರೆ, ಇಕೋ ಮಾಡ್ತಾರೆ, TM ಹೆಲ್ಪ್ ಮಾಡ್ತಾರೆ. ಅವೆಲ್ಲ ಅರ್ಧ ಬೆಲೆಗಳನ್ನು ಮಾಡ್ಕೊಳಕ್ಕೆ ನಾವು ಈಗ ಅಡ್ಜಸ್ಟ್ ಮಾಡ್ಕೊಂಡಿಲ್ಲ, ಅವರು ಒಪ್ಕೊಂಡಿದ್ದಾರೆ. ಆಮೇಲೆ ಇವಾಗ ಒಂದು ತೋರಿಸ್ಕೊಂಡಿದ್ದಕ್ಕೆ ಉಪಯೋಗ ಆಗ್ತದೆ. ಅದು ನಿಮಗೂ ಒಂದು ಕಾನ್ಫಿಡೆನ್ಸ್ ಬರ್ತದೆ, ನಮಗೇನೂ ರೋಗಗಳಿಲ್ಲ ಅಂತೇಳಿ. ಅದಕ್ಕೆ ಇವತ್ತೇನ ನಮ್ಮದು ಶರೀರ